ನಮಸ್ಕಾರ, ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18. 30 ನಿಮಿಷ 30 ಸುದ್ದಿ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಚೇತನ್ ಹೂಗಾರ್. ನಿನ್ನೆ ಆಗಿರುವಂತಹ ಬೆಳವಣಿಗೆ ಮತ್ತು ಇವತ್ತು ಆಗಬಹುದಂತ ಬೆಳವಣಿಗೆಗಳ 30 ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಆರೋಗ್ಯದಲ್ಲಿ ಏರುಪೇರಾಗಿದ್ದ ಕಾರಣಕ್ಕೆ ಬೆಂಗಳೂರಿನ ಜಯನಗರದ ಅಪೋಲೋ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ತೀವ್ರ ಜ್ವರದಿಂದ ಆಸ್ಪತ್ರೆಗೆ ದಾಖಲಾಗಿದ್ದು ಡಾಕ್ಟರ್ ಬಿ ಸತೀಶ್ ಚಂದ್ರ ನೇತೃತ್ವದಲ್ಲಿ ಟ್ರೀಟ್ಮೆಂಟ್ ಕೊಡಲಾಗ್ತಾ ಇದೆ. ಸದ್ಯ ಕುಮಾರಸ್ವಾಮಿ ಚೇತರಿಸಿಕೊಂಡಿದ್ದಾರೆ ಅಂತ ಕುಟುಂಬಸ್ಥರು, ವೈದ್ಯರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಯಾವ ಸಮಸ್ಯೆನೂ ಇಲ್ಲ, ಈಸ್ ಡೂಯಿಂಗ್ ಗುಡ್. ಅದೇ ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದೆ. ಒಂದು ಸ್ವಲ್ಪ ಜ್ವರ ಅಂತ ಹೇಳಿದ್ರೆ ಬಂದೆ ಅಷ್ಟೇ. ಜ್ವರ ಇತ್ತಂತೆ ಒಂದು ಸ್ವಲ್ಪ ಬೆಳಗ್ಗೆ ಜಾವ, ಸ್ವಲ್ಪ ಫೀವರ್ ಏನೋ ಇತ್ತಂತೆ. ಈಗ ಪರವಾಗಿಲ್ಲ, ಇನ್ನೊಂದು 2 ದಿನದಲ್ಲಿ ಆಗ್ತಾರೆ. ನಾಳೆ ಮೇ ಬಿ ಅಬ್ಸರ್ವೇಷನ್. ಅವ್ರು ಬಂದಾಗ ಅವರಿಗೆ ಮಾತಿನಲ್ಲಿ ಸ್ವಲ್ಪ ತೊದಲಿತ್ತು, ಆಮೇಲೆ ಕೈನಲ್ಲಿ ಸ್ವಲ್ಪ ವೀಕ್ನೆಸ್ ಇತ್ತು. ಅದಕ್ಕೋಸ್ಕರ ಅವ್ರನ್ನ ನಮ್ಮ ಆಸ್ಪತ್ರೆಗೆ ಕರ್ಕೊಂಡು ಬಂದರು. ಅವರು ನಾವು ವಿಂಡೋ ಪೀರಿಯಡ್ ಅಂತ ಹೇಳ್ತೀವಿ, ಅದರ ಒಳಗಡೆ ಬಂದಿದ್ದರು. ಆದ್ದರಿಂದ ತಕ್ಷಣವೇ ನಾವು ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿ MRI CT ಸ್ಕ್ಯಾನ್ ಎಲ್ಲ ಮಾಡಿ ಅದಕ್ಕೆ ಬೇಕಾದಂತಹ ಚಿಕಿತ್ಸೆಯನ್ನು ಇಮ್ಮಿಡಿಯೇಟಾಗಿ ಕೊಟ್ಟಿದ್ದರಿಂದ ಇಮಿಡಿಯೇಟಾಗಿ ಅವರು ರಿಕವರ್ ಆಗಿದ್ದಾರೆ. ಆಸ್ಪತ್ರೆಗೆ ಭೇಟಿ ನೀಡಿದ್ದ ಅನಿತಾ ಕುಮಾರಸ್ವಾಮಿ ಆರೋಗ್ಯದ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರು ಆರಾಮಾಗಿದ್ದಾರೆ, ಊಹಾಪೋಹದ ಸುದ್ದಿಗಳನ್ನ ಹರಡಬೇಡಿ, ರಾಜ್ಯದ ಜನತೆಗೆ ಗಾಬರಿ ಆಗೋದು ಬೇಡ, ಯಾರು ಸಹ ಆತಂಕ ಪಡೋದು ಬೇಡ, ಶುಕ್ರವಾರ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾರೆ ಅಂತ ಮಾಹಿತಿಯನ್ನ ಕೊಟ್ಟರು. ಹೋಗಿದ್ವಿ ಇತ್ತೀಚೆಗೆ, ಅಲ್ಲಿ ತುಂಬ ಕೋಲ್ಡ್ ಇತ್ತಲ್ಲ, ಹಾಗಾಗಿ ಅವ್ರಿಗೆ ಅಲ್ಲಿಂದ ಬಂದಾಗಿಂದ ಸ್ವಲ್ಪ ಕಫ ಇತ್ತು, ಮೈಕೈ ನೋವು, ಸ್ವಲ್ಪ ಫೀವರ್ ಜಾಸ್ತಿ ಆಗಿತ್ತು. ಹಾಗಾಗಿ ಇಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದಿದ್ವಿ. ಈಗ ಫ್ರೈಡೇ ಬೆಳಗ್ಗೆ ಡಿಸ್ಚಾರ್ಜ್ ಮಾಡ್ತಾರೆ. ಆಮೇಲೆ ಆರಾಮಾಗಿದ್ದಾರೆ, ಅವ್ರ ಕಂಡೀಷನ್ ಸ್ಟೇ. ಆಸ್ಪತ್ರೆಗೆ ಭೇಟಿ ನೀಡಿದ್ದ ಆದಿಚುಂಚನಗಿರಿ ಮಠದ ನಿರ್ಮಲಾನಂದ ಶ್ರೀಗಳು ಕುಮಾರಸ್ವಾಮಿ ಅವರ ಆರೋಗ್ಯವನ್ನ ವಿಚಾರಣೆ ಮಾಡಿದ್ದಾರೆ. ಇನ್ನು HDK ಶೀಘ್ರ ಗುಣಮುಖರಾಗಲಿ ಅಂತ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮೂಲಕ ಹಾರೈಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅಪೋಲೋ ಆಸ್ಪತ್ರೆ ವೈದ್ಯರಿಗೆ ಕರೆ ಮಾಡಿ ಕುಮಾರಸ್ವಾಮಿ ಅವರ ಆರೋಗ್ಯದ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಕೂಡ ಕುಮಾರಸ್ವಾಮಿ ಆರೋಗ್ಯದ ಮಾಹಿತಿಯನ್ನ ಪಡೆದಿದ್ದಾರೆ. ಕುಮಾರಸ್ವಾಮಿ ಆದಷ್ಟು ಬೇಗ ಗುಣಮುಖರಾಗಲಿ ಅಂತ ಆಶಿಸಿದ್ದಾರೆ. ತಮಿಳುನಾಡಿಗೆ ನೀರು ಹರಿಸಲು ಕಾವೇರಿ ನೀರಾವರಿ ಪ್ರಾಧಿಕಾರ ಆದೇಶದ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಅಹೋರಾತ್ರಿ ಧರಣಿಗೆ ಶುರುವಾಗಿದೆ. ಯುವ ರೈತ ನಾಯಕ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ನೇತೃತ್ವದಲ್ಲಿ ಕೆಆರ್ಎಸ್ ಬಳಿ ರೈತರು ಅಹೋರಾತ್ರಿ ಧರಣಿ ನಡೆಸುತ್ತಿದ್ದಾರೆ. ವಾಸ್ತವ ಪರಿಸ್ಥಿತಿ ಅರ್ಥ ಮಾಡಿಕೊಳ್ಳದೆ ಪ್ರಾಧಿಕಾರ ಆದೇಶವನ್ನ ಕೊಟ್ಟಿದೆ. ರಾಜ್ಯ ಸರ್ಕಾರ ರೈತರ ಹಿತ ಬಲಿ ಕೊಟ್ಟು ನೀರು ಬಿಟ್ಟಿದೆ ಅಂತ ಪ್ರತಿಭಟನಾಕಾರರು ಕಿಡಿಕಾರಿದ್ದಾರೆ. ನ್ಯೂಸ್ 18 ಜೊತೆ ಮಾತನಾಡಿದ ದರ್ಶನ್ ಪುಟ್ಟಣ್ಣಯ್ಯ ಸರ್ಕಾರ ಪರಿಸ್ಥಿತಿಯನ್ನ ಅರ್ಥ ಮಾಡಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಇನ್ನು ಅಹೋರಾತ್ರಿ ಧರಣಿ ಜಾಗಕ್ಕೆ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಭೇಟಿ ನೀಡಿ ಧರಣಿ ನಿರತರ ರೈತರಿಗೆ ಮನವೊಲಿಕೆ ಮಾಡಿದ್ದಾರೆ. ರೈತರ ಜೊತೆ DC ಮಾತುಕತೆ ನಡೆಸಿದ್ರು ಕೂಡ ಮನವೊಲಿಕೆಗೆ ಒಪ್ಪಿಲ್ಲ ರೈತರು. ಕಾವೇರಿ ನೀರು ಬಿಡಲು ಪ್ರಾಧಿಕಾರ ಆದೇಶ ಹಿನ್ನೆಲೆ ಮಂಡ್ಯ ಜಿಲ್ಲೆಯಲ್ಲಿ ರೈತರ ಆಕ್ರೋಶ ಭುಗಿಲೆದ್ದಿದೆ. ಶ್ರೀರಂಗಪಟ್ಟಣದಲ್ಲಿ ಕುವೆಂಪು ವೃತ್ತದ ಮೈಸೂರು ಬೆಂಗಳೂರು ಹೆದ್ದಾರಿಯಲ್ಲಿ ರೈತರು ಪಂಜು ಹಿಡಿದು ಆಕ್ರೋಶವನ್ನ ಹೊರಹಾಕಿದ್ದಾರೆ. ರೈತ ಹೋರಾಟಗಾರ ನಂಜುಂಡೇಗೌಡ ನೇತೃತ್ವದಲ್ಲಿ ಭೂಮಿ ತಾಯಿ ಹೋರಾಟ ಸಮಿತಿ ಹೋರಾಟಗಾರರು ಪ್ರತಿಭಟನೆ ನಡೆಸಿದ್ದಾರೆ. ಈ ವೇಳೆ ಕಾವೇರಿ ನೀರು ಪ್ರಾಧಿಕಾರದ ವಿರುದ್ಧ ಧಿಕ್ಕಾರ ಕೂಗಲಾಯಿತು. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲೊಂದಾದಂತಹ ಗೃಹಲಕ್ಷ್ಮಿ ಗ್ಯಾರಂಟಿ ಯೋಜನೆಗೆ ಜಾರಿಯಾಗಿದೆ. ನಿನ್ನೆ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಕಾಂಗ್ರೆಸ್ 4ನೇ ಗ್ಯಾರಂಟಿ ಗೃಹಲಕ್ಷ್ಮಿ ಯೋಜನೆಗೆ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ಚಾಲನೆ ಕೊಟ್ಟಿದ್ದಾರೆ. ಇನ್ನು ಫಲಾನುಭವಿ ಮಹಿಳೆಯರ ಖಾತೆಗಳಿಗೆ 2,000 ರೂಪಾಯಿ ಹಣ ಜಮೆಯಾಗಲಿದೆ. ಲಕ್ಷಾಂತರ ಮಹಿಳೆಯರು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ರು. ನಿಜವಾಗ್ಲೂ ಬಹಳಷ್ಟು ಖುಷಿ ಆಗುತ್ತೆ. ಸ್ವಾರ್ಥಕತೆ, ಧನ್ಯತಾ ಭಾವನೆ, ಚಾಮುಂಡಿಯ ಸನ್ನಿಧಿಯಲ್ಲಿ ಕೊಟ್ಟ ಮಾತಂತೆ ನಡ್ಕೊಂಡಿದ್ದೀವಿ, ನುಡಿದಂತೆ ನಡ್ಕೊಳ್ತಾ ಇದ್ದೀವಿ. ಮಹಿಳೆಯರಿಗೇನು ಭಾಷೆ ಕೊಟ್ಟಿದ್ವಿ. ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ, DK ಶಿವಕುಮಾರ್ ಅವರ ಕನಸೇನಾಗಿತ್ತು, ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತ ಏನಾಗಿತ್ತು, ಮಹಿಳೆಯನ್ನು ಸ್ಟ್ರೆಂಥನ್ ಮಾಡೋದು. ಸೊ 100 ದಿನ ತುಂಬಿದಂಥ ಈ ಸಂದರ್ಭದಲ್ಲಿ, ನಮ್ಮ ಸರ್ಕಾರಕ್ಕೆ 100 ದಿನ ತುಂಬಿದಂಥ ಈ ಸಂದರ್ಭದಲ್ಲಿ ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ನೀರು ಬಿಡಬಾರದು ಅಂತ ಮಂಡ್ಯ ಶಾಸಕ ರವಿಕುಮಾರ್ ಗೌಡ ಗಣಿಗ ಮೈಸೂರಿನಲ್ಲಿ ಗೃಹಲಕ್ಷ್ಮಿ ಉದ್ಘಾಟನೆ ವೇಳೆ ಸಿಎಂ ಬಳಿ ಮನವಿ ಮಾಡಿದ್ದಾರೆ. ಈ ವೇಳೆ DCM ಜೊತೆ ದೆಹಲಿಗೆ ತೆರಳಿ ಕಾವೇರಿ ನೀರು ವಿಚಾರವಾಗಿ ಚರ್ಚಿಸೋದಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಜನ ನಮಗೆ ಅಧಿಕಾರ ಕೊಟ್ಟಿದ್ದಾರೆ, ಅವರ ಹಿತ ಕಾಯುವ ಕೆಲಸ ಮಾಡಬೇಕು ಅಂತ ಶಾಸಕ ಗಣಿಗ ರವಿಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ನೀರು ಬಿಡ್ತಾರೆ ಅಂತ ನಾನು ಖಂಡಿಸ್ತೀನಿ. ನಾನು ಆಡಳಿತ ಪಕ್ಷದ ಶಾಸಕನೇ ಇರಬಹುದು, ನಾನು ರಾತ್ರಿನೂ ಕೂಡ ನೀರಾವರಿ ಸಚಿವರು ಉಪಮುಖ್ಯಮಂತ್ರಿಗೆ ಹೇಳಿದ್ದೀನಿ, ಬಿಡಬೇಡಿ ಮಂಡ್ಯದಾಗೆಲ್ಲ ನೀರಿಲ್ಲ ಅಂತೇಳಿ.
ಈಗ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಅದೇ ವಿಚಾರನ ಹೇಳ್ತೀನಿ. ಗುರುವಾರ ಡೆಲ್ಲಿಗೆ ಹೋಗೋಣ ಅಂತ ಹೇಳಿದರೆ ಉಪಮುಖ್ಯಮಂತ್ರಿಗಳು. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ 1 ಇಂಚು ನೀರು ಕೂಡ ಬಿಡಬಾರ್ದು ನಮ್ಮ ಮಂಡ್ಯ. ಗೃಹಲಕ್ಷ್ಮಿ ಯೋಜನೆಯಿಂದ ರಾಜ್ಯಾದ್ಯಂತ ಮಹಿಳೆಯರು ಫುಲ್ ಖುಷಿಯಾಗಿದ್ದಾರೆ. ಗದಗದಲ್ಲಿ ಲಂಬಾಣಿ ಸಮುದಾಯದ ಮಹಿಳೆಯರು ಖುಷಿಯಾಗಿ ಭರ್ಜರಿಯಾಗಿ ಡ್ಯಾನ್ಸ್ ಮಾಡಿ ಧನ್ಯವಾದವನ್ನು ಅರ್ಪಿಸಿದ್ದಾರೆ. ಈ ಹಣದಿಂದ ಮಕ್ಕಳಿಗೆ ಶಿಕ್ಷಣ ಕೊಡಿಸ್ತೀವಿ, ಹಬ್ಬ ಮಾಡ್ತೀವಿ, ಇನ್ಮುಂದೆ ಸಂತೋಷದಿಂದ ಇರ್ತೀವಿ ಅಂತ ಹೇಳಿದ್ದಾರೆ. ಇನ್ನು 2,000 ಹಣ ಖಾತೆಗೆ ಬೀಳ್ತಾ ಇದ್ದಂತೆ ಹುಬ್ಬಳ್ಳಿಯಲ್ಲೂ ಕೂಡ ಮಹಿಳೆಯರು ಫುಲ್ ಸಂಭ್ರಮ ಪಟ್ಟಿದ್ದಾರೆ. ಮನೆ ನಿರ್ವಹಣೆಗೆ ಒಂದಿಷ್ಟು ಹಣಕಾಸಿನ ನೆರವು ಸಿಕ್ಕಂತಾಗಿದೆ ಅಂತ ಖುಷಿ ಹಂಚಿಕೊಂಡಿದ್ದಾರೆ. ಇತ್ತ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಂಕೋಲದ ಬೆಳಂಬಾರ ಗ್ರಾಮದಲ್ಲಿ ಹಾಲಕ್ಕಿ ಸಮಾಜದ ಮಹಿಳೆಯರು ಸರ್ಕಾರಕ್ಕೆ ಜಾನಪದ ಹಾಡಿನ ಮೂಲಕ ಅಭಿನಂದನೆ ಸಲ್ಲಿಸಿದ್ದಾರೆ. ಇತ್ತ ಗೃಹಲಕ್ಷ್ಮಿ ಯೋಜನೆ ಜಾರಿ ಹಿನ್ನೆಲೆ ಹುಬ್ಬಳ್ಳಿಯಲ್ಲಿ ಮಹಿಳೆಯರು ಗೃಹಲಕ್ಷ್ಮಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ಹುಬ್ಬಳ್ಳಿಯ ಪ್ರವಾಸಿ ಮಂದಿರದಲ್ಲಿ ಕೇಕ್ ಕಟ್ ಮಾಡುವ ಮೂಲಕ ಮಹಿಳೆಯರು ಹುಟ್ಟುಹಬ್ಬ ಆಚರಿಸಿದ್ದಾರೆ. ಈ ವೇಳೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೀಂ ಅಹಮದ್ ಕೂಡ ಹಾಜರಿದ್ದರು. ಕೇಕ್ ಮೇಲೆ ಹ್ಯಾಪಿ ಬರ್ತ್ಡೇ ಗೃಹಲಕ್ಷ್ಮಿ ಅಂತ ಬರೆಸಿ ಮಹಿಳಾ ಮಣಿಗಳು ಸಂಭ್ರಮ ಪಟ್ಟಿದ್ದಾರೆ. ಕಲಬುರಗಿಯಲ್ಲಿ ಗ್ರಾಮೀಣ ಅಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಬಲಿಗರು ಪರವಾನಗಿ ಇಲ್ಲದೆ ಬ್ಯಾನರ್ ಅಳವಡಿಸಿದ್ರು. ಗೃಹಲಕ್ಷ್ಮಿ ಯೋಜನೆ ಜಾರಿ ವೇಳೆ ಆಳಂದ್ ಚೆಕ್ ಪೋಸ್ಟ್ ಬಳಿ ಪ್ರಿಯಾಂಕ್ ಖರ್ಗೆಗೆ ಸ್ವಾಗತ ಕೋರಿ ಬೆಂಬಲಿಗರು ಪ್ರಿಯಾಂಕ್ ಖರ್ಗೆ ಭಾವಚಿತ್ರವಿರುವ ಬ್ಯಾನರ್ ಹಾಕಿದ್ರು. ಆದರೆ ಪರವಾನಗಿ ಪಡೆಯದೆ ಬ್ಯಾನರ್ ಹಾಕಿದ್ದಕ್ಕೆ ಮಹಾನಗರ ಪಾಲಿಕೆ ಅಧಿಕಾರಿಗಳು ದಂಡವನ್ನು ಹಾಕಿದ್ದಾರೆ. ಇನ್ನು ಬ್ಯಾನರ್ ಹಾಕಿದವರ ಹೆಸರು ಇರದ ಹಿನ್ನೆಲೆ ಸಚಿವರಿಗೆ ದಂಡ ಹಾಕಲಾಗಿದೆ. ಇನ್ನು ದಂಡದ ಹಣ ಪಾವತಿಸಲು ಸಚಿವ ಪ್ರಿಯಾಂಕ್ ಖರ್ಗೆ ಒಪ್ಪಿಕೊಂಡಿದ್ದಾರೆ. ಪರವಾನಗಿ ಪಡೆಯದೆ ಬ್ಯಾನರ್ ಹಾಕಿದವರ ವಿರುದ್ಧ ಕ್ರಮಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಜಾರಿಯಾಗ್ತಾ ಇರುವ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಶಾಸಕ ಜನಾರ್ದನ ರೆಡ್ಡಿ ಕೊಪ್ಪಳದಲ್ಲಿ ಮಾತನಾಡಿದ್ದು, ನನ್ನ ಯೋಜನೆಗಳನ್ನು ಕಾಂಗ್ರೆಸ್ನವರು ಕಾಪಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ವಡ್ಡರಹಟ್ಟಿಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಜಾರಿ ವೇಳೆ ಭಾಷಣ ಮಾಡಿದ ಜನಾರ್ದನ ರೆಡ್ಡಿ, ಯಾವುದೋ ಮೂಲದಿಂದ ನಾನು ಘೋಷಿಸಿರುವ ಯೋಜನೆಗಳು ಸಿದ್ದರಾಮಯ್ಯ ಕಿವಿಗೆ ಬಿದ್ದು ಅವುಗಳನ್ನು ಜಾರಿಗೊಳಿಸುತ್ತಿದ್ದಾರೆ. ನಾನು ಕೆಆರ್ಪಿಪಿ ಪಕ್ಷ ಸ್ಥಾಪನೆ ಮಾಡಿದಾಗ ಮಹಿಳೆಯರಿಗೆ ಪ್ರತಿ ತಿಂಗಳು ಮಾಸಾಶನ ಘೋಷಣೆ ಮಾಡಿದ್ದೆ. ಜೊತೆಗೆ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣವನ್ನು ಘೋಷಣೆ ಮಾಡಿದ್ದೆ ಅಂತ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಚಕ್ರವರ್ತಿ ಸೂಲಿಬೆಲೆ ವಿರುದ್ಧ ಎಫ್ಐಆರ್ ದಾಖಲಾದ ಹಿನ್ನೆಲೆಯಲ್ಲಿ ವಿನೋಬ್ ನಗರ ಠಾಣೆಗೆ ಬೆಂಬಲಿಗರ ಜೊತೆ ಆಗಮಿಸಿದ್ರು. ನಿನ್ನೆ ಸಂಜೆ ಕಾಲ್ನಡಿಗೆಯಲ್ಲಿ ಠಾಣೆಗೆ ಬಂದ ಚಕ್ರವರ್ತಿ ಸೂಲಿಬೆಲೆಗೆ ಶಿವಮೊಗ್ಗ ಬಿಜೆಪಿ ಶಾಸಕ ಎಸ್ಎಸ್ ಚನ್ನಬಸಪ್ಪ ಸಾಥನ್ನ ಕೊಟ್ಟಿದ್ದಾರೆ. ಠಾಣೆಯ ಮುಂದೆ ನೂರಾರು ಹಿಂದೂಪರ ಕಾರ್ಯಕರ್ತರು ಜಮಾಯಿಸಿದ್ರು. ಈ ವೇಳೆ ಸೂಲಿಬೆಲೆ ಬೆಂಬಲಿಗರು ಪೊಲೀಸರು ಹಾಗೂ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ್ರು. ಇನ್ನು ಫೇಸ್ಬುಕ್ನಲ್ಲಿ ಅವಾಚ್ಯ ನಿಂದನೆ ಅಂತ ಸೌಗಂಧಿಕ ರಘುನಾಥ್ ಎಂಬುವವರು ದೂರನ್ನ ಕೊಟ್ಟಿದ್ರು. ದೂರಿನ ಬಗ್ಗೆ ಸೂಲಿಬೆಲೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಒಂದು ಫೇಸ್ಬುಕ್ ಕಮೆಂಟಿಗೋಸ್ಕರ ಅವರೊಂದು ನೋಟಿಸ್ ಅನ್ನು ಒಂದು ಎಫ್ಐಆರ್ ನ ಹಾಕ್ತಾರೆ, ಆನಂತರ ಒಂದು ನೋಟಿಸ್ ಅನ್ನ ಜಾರಿ ಮಾಡ್ತಾರೆ, ಅದಕ್ಕೊಂದು ರಿಪ್ಲೈ ಕೊಡಿ ಅಂತ ಕೇಳುವ ಮಟ್ಟಿಗಿದ್ದಾರೆ ಅಂತಂದ್ರೆ ಒಂದು ಸಮಾಜದಲ್ಲಿರುವಂಥ ಸಜ್ಜನ ಶಕ್ತಿಗಳಿಗೆ ಇದು ಎಷ್ಟು ಹೆದರ್ತಾ ಇದೆ ಸರ್ಕಾರ ಅನ್ನೋದಕ್ಕೆ ಒಂದು ದ್ಯೋತಕವಾಗಿದೆ ಅಂತ ನಾನು ಸರ್ಕಾರಕ್ಕೆ ಪಂಥಾಹ್ವಾನ ಅವರೇ ತಗೊಂಡಿರೋದು, ಅವ್ರು ಮುಂದುವರಿಸಲಿ ಅಂತ ನಾನು ಇದನ್ನು ಹಾರೈಸ್ತೀನಿ. ನೂತನವಾಗಿ ನಿರ್ಮಾಣವಾಗಿರುವ ಶಿವಮೊಗ್ಗ ವಿಮಾನ ನಿಲ್ದಾಣದಲ್ಲಿ ಇವತ್ತಿನಿಂದ ವಿಮಾನ ಸಂಚಾರ ಶುರುವಾಗಲಿದೆ. ಇಂಡಿಗೋ ಸಂಸ್ಥೆಯ ವಿಮಾನ ಬೆಳಗ್ಗೆ 9:50ಕ್ಕೆ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಹೊರಟು 11:05ಕ್ಕೆ ಶಿವಮೊಗ್ಗವನ್ನು ತಲುಪಲಿದೆ. ಸಚಿವ ಮಧು ಬಂಗಾರಪ್ಪ ವಿಮಾನ ನಿಲ್ದಾಣಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಿದ್ದಾರೆ. ಯಡಿಯೂರಪ್ಪ ಹಾಗೂ ಸಚಿವ ಎಂಬಿ ಪಾಟೀಲ್ ಮೊದಲ ವಿಮಾನದ ಮೂಲಕ ಶಿವಮೊಗ್ಗಕ್ಕೆ ಪ್ರಯಾಣವನ್ನು ಬೆಳೆಸಲಿದ್ದಾರೆ. ಜನರಿಂದ ಉಪಯೋಗ ಮಾಡಿಕೊಳ್ಬೇಕು. ಜನರಿಗೆ ಮಾಡಿರ್ತಕ್ಕಂಥದ್ದು ಅವ್ರಿಗೆ ಉಪಯೋಗ ಮಾಡ್ಕೊಳ್ಳಲಿಲ್ಲ ಅಂದರೆ ಕಷ್ಟ ಆಗ್ಬಿಡ್ತದೆ. ನಂಬರ್ ಆಫ್ ಫ್ಲೈಟ್ಸ್ ಜಾಸ್ತಿ ಆದಾಗ ಚೆನ್ನಾಗಾಗ್ತದೆ, ಆಗುತ್ತೆ ಅಂತಕ್ಕಂಥದ್ದು ವಿಶ್ವಾಸ ನನಗಿದೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ಏರ್ಪೋರ್ಟ್ನ ಟರ್ಮಿನಲ್ 2 ಇಂದು ಕೂಡ ಪುನರಾರಂಭ ಆಗಲ್ಲ. ಅಂತಿಮ ಹಂತದ ಸಿದ್ಧತೆ ಆಗಿಲ್ಲ. ಹೀಗಾಗಿ ಟರ್ಮಿನಲ್ 1ರಲ್ಲೇ ವಿಮಾನಗಳ ಕಾರ್ಯಾಚರಣೆ ನಡೆಯಲಿದೆ. ಏರ್ಪೋರ್ಟ್ನ ವಿವಿಧ ನಿಯಂತ್ರಕ ಇಲಾಖೆಗಳೊಂದಿಗೆ ಚರ್ಚಿಸಿ ಈ ತೀರ್ಮಾನ ಮಾಡಲಾಗಿದೆ. ಮುಂದಿನ ದಿನಾಂಕ ನಿಗದಿಯವರೆಗೆ ಟರ್ಮಿನಲ್ 1ರಲ್ಲಿಯೇ ಪ್ರಯಾಣ ಮುಂದುವರಿಕೆ ಆಗಲಿದೆ ಅಂತ ತಿಳಿಸಿದ್ದಾರೆ. ಮೋದಿ ವಿರುದ್ಧ ವಿಪಕ್ಷಗಳ ನಾಯಕರ ಒಗ್ಗಟ್ಟು ಪ್ರದರ್ಶನಕ್ಕೆ ವೇದಿಕೆ ಸಜ್ಜಾಗ್ತಾ ಇದೆ. ಪಾಟ್ನಾ, ಬೆಂಗಳೂರಿನ ಬಳಿಕ ಇದೀಗ ಮುಂಬೈನಲ್ಲಿ 3ನೇ ಸಭೆಗೆ ತಯಾರಿ ನಡೆದಿದೆ. ಇವತ್ತು ನಾಳೆ ಮುಂಬೈನಲ್ಲಿ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಯಲಿದೆ. ಇದಕ್ಕಾಗಿ ಉದ್ಧವ್ ಠಾಕ್ರೆ ನೇತೃತ್ವದಲ್ಲಿ ಶಿವಸೇನೆ ಬಣ ಹಾಗೂ ಶರದ್ ಪವಾರ್ ನೇತೃತ್ವದ ಎನ್ಪಿಸಿ ನಾಯಕರು ವೇದಿಕೆ ಕಲ್ಪಿಸಿದ್ದಾರೆ. 3ನೇ ಸಭೆಯಲ್ಲಿ ರಾಜ್ಯಗಳಲ್ಲಿ ಸೀಟು ಹಂಚಿಕೆ ಸೂತ್ರದ ಬಗ್ಗೆ ಪ್ರಮುಖವಾಗಿ ಚರ್ಚೆ ನಡೆಯಲಿದೆ. ಅಲ್ಲದೆ ಒಕ್ಕೂಟದ ಲೋಗೋ ಕೂಡ ಅನಾವರಣಗೊಳ್ಳಲಿದ್ದು, ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟದ ಬಗ್ಗೆ ರೂಪುರೇಷೆ ಬಗ್ಗೆ ಚರ್ಚೆಯಾಗಲಿದೆ. ಇದಕ್ಕಾಗಿ ಮುಂಬೈನಿಂದಲೇ ಮೋದಿ ಸರ್ಕಾರ ಚೆಲೇವೋ ಜಾವೋ ಘೋಷಣೆ ಬಗ್ಗೆ ಕೂಡ ನಿರ್ಧರಿಸಲಾಗಿದ್ದು, ಸೋನಿಯಾ, ರಾಹುಲ್, ಮಲ್ಲಿಕಾರ್ಜುನ್ ಖರ್ಗೆ ಭಾಗಿಯಾಗಲಿದ್ದಾರೆ. ಅಲ್ಲದೆ ಪ್ರಧಾನಿ ಅಭ್ಯರ್ಥಿ ಯಾರಾಗಬೇಕು ಅನ್ನೋ ಬಗ್ಗೆ ಕೂಡ ಚರ್ಚೆ ನಡೆಯಲಿದೆಯಂತೆ.
ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಇಂಡಿಯಾ ಸಭೆಗೆ ಮುಂಬೈಗೆ ಆಗಮಿಸಲಿದ್ದಾರೆ. ಇದೇ ವೇಳೆ ಅಮಿತಾಬ್ ಬಚ್ಚನ್ ನಿವಾಸಕ್ಕೆ ಭೇಟಿ ನೀಡಿರುವ ದೀದಿ ರಕ್ಷಾ ಬಂಧನ್ ಶುಭಾಶಯ ತಿಳಿಸಿ ಅಮಿತಾಬ್ ಬಚ್ಚನ್ಗೆ ರಾಖಿ ಕಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಸಿಲಿಂಡರ್ಗೆ 200 ರೂಪಾಯಿ ಸಬ್ಸಿಡಿ ಘೋಷಣೆ ವಿಚಾರ ಸಂಬಂಧ ಕೊಪ್ಪಳದಲ್ಲಿ ಸಚಿವ ಶಿವರಾಜ್ ತಂಗಡಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿಲಿಂಡರ್ ಸಬ್ಸಿಡಿ ಈ 4 ವರ್ಷದಿಂದ ಯಾಕೆ ಘೋಷಣೆ ಮಾಡಿಲ್ಲ? ನಾವು ಅಧಿಕಾರಕ್ಕೆ ಬಂದ ತಕ್ಷಣ 3 ತಿಂಗಳ ಒಳಗಾಗಿ 5 ಯೋಜನೆಗಳ ಪೈಕಿ 4 ಯೋಜನೆ ಜಾರಿ ಮಾಡಿದ್ದೇವೆ. ಈಗ ಚುನಾವಣೆ ಬಂದಿದೆ, ಜನರು ಶಿಕ್ಷೆ ಕೊಡ್ತಾರೆಂಬ ಭಯದಿಂದ ಸಿಲಿಂಡರ್ಗೆ ಸಬ್ಸಿಡಿ ಘೋಷಿಸಿದ್ದಾರೆ. ಆದರೆ ಜನರು ಬಿಜೆಪಿಗೆ ತಕ್ಕ ಶಿಕ್ಷೆ ಕೊಡ್ತಾರೆ ಅಂತ ಸಚಿವ ಕಿಡಿಕಾರಿದ್ದಾರೆ. ಇತ್ತ ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ಮಾತನಾಡಿದ್ದು, ನಾವು ಹೇಳಿದಂತೆ 100 ದಿನದಲ್ಲಿ 4 ಗ್ಯಾರಂಟಿಗಳನ್ನು ಈಡೇರಿಸಿದ್ದೇವೆ. ನಮ್ಮ ಸರ್ಕಾರ ನುಡಿದಂತೆ ನಡೆದಿದೆ. 9 ವರ್ಷ ಕರಾಳ ದಿನಗಳನ್ನು ನೋಡಿದ್ದೇವೆ. ಗೃಹಲಕ್ಷ್ಮಿ ಯೋಜನೆಗೆ ಹೆದರಿ ಮೋದಿ ಸರ್ಕಾರ ಗ್ಯಾಸ್ ದರ 200 ರೂಪಾಯಿ ಕಡಿಮೆ ಮಾಡಿದ್ದಾರೆ ಅಂತ ಎಂಬಿ ಪಾಟೀಲ್ ಲೇವಡಿ ಮಾಡಿದ್ದಾರೆ. ಸಚಿವರು ಫೋನ್ ಎತ್ತಲ್ಲ, ಕಡೆಗಣಿಸ್ತಾರೆ ಅಂತ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಆರೋಪಿಸಿದ್ದು, ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಚನ್ನಗಿರಿ ತಾಲೂಕಿನ ಹಿರೇಗಂಗೂರು ಗ್ರಾಮದಲ್ಲಿ ಸಚಿವರು ಮಾತನಾಡಿ, ರಾಜಕೀಯದಲ್ಲಿ ಒಮ್ಮೆಲೆ ಎಲ್ಲ ಮೆಟ್ಟಿಲು ಹತ್ತಕ್ಕಾಗಲ್ಲ, ಹತ್ತಬೇಡ, ಒಂದೊಂದೇ ಮೆಟ್ಟಿಲು ಹತ್ತುತ್ತಾ ಹೋಗು, ಮೊದಲು ಜನರ ಸಮಸ್ಯೆಗಳನ್ನು ಅರಿತು ಕೆಲಸ ಮಾಡುವಂತ ವೇದಿಕೆಯಲ್ಲಿ ಎಸ್ಎಸ್ ಮಲ್ಲಿಕಾರ್ಜುನ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಅಧಿಕಾರಿಗಳ ವರ್ಗಾವಣೆಯಲ್ಲಿ ಕಾಂಗ್ರೆಸ್ ಭ್ರಷ್ಟಾಚಾರ ಮಾಡಿದೆ ಅಂತ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಆರೋಪ ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆ ಸುಧಾಕರ್ಗೆ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಅವರು ಏನೇನು ಕೆಲಸಗಳನ್ನ ಮಾಡ್ತಿದ್ರು, ಯಾವ ಅಧಿಕಾರಿಗಳ ಬಳಿ ಎಷ್ಟು ವಸೂಲಿ ಮಾಡ್ತಿದ್ರು ಗೊತ್ತಿದೆ. ನಾನಾಗ್ಲಿ ಪ್ರದೀಪ್ ಈಶ್ವರ್ ಆಗ್ಲಿ ಅಂತ ಕೀಳು ಮಟ್ಟದ ರಾಜಕಾರಣ ಮಾಡಿಲ್ಲ, ರಾಜಕೀಯಕ್ಕೆ ಇಳಿಯೋದಿಲ್ಲ. ಯಾರು ಲೂಟಿ ಮಾಡಿದ್ರು ಅಂತ ಎದೆ ಮುಟ್ಕೊಂಡು ಹೇಳಿ ಅಂತ ವಾಗ್ದಾಳಿ ಮಾಡಿದ್ದಾರೆ. ದಾವಣಗೆರೆಯ ಹೊನ್ನಾಳಿ ಪಟ್ಟಣದ ಗುರುಭವನದಲ್ಲಿ ನಡೆದ ಮನೆ ಮನೆಗೆ ಮಡಿವಾಳ ಮಾಚಿದೇವ ಕಾರ್ಯಕ್ರಮಕ್ಕೆ ಶಾಂತನಗೌಡ ರೇಣುಕಾಚಾರ್ಯರನ್ನು ಆಹ್ವಾನಿಸಲಾಗಿತ್ತು. ಆದರೆ ರೇಣುಕಾಚಾರ್ಯ ವೇದಿಕೆ ಮೇಲೆ ಬರ್ತಾ ಇದ್ದಂತೆ ಶಾಂತನಗೌಡ ಮಾತು ಮುಗಿಸಿ ವೇದಿಕೆಯಿಂದ ತೆರಳಿದ್ದಾರೆ. ನಾವೇನೋ ಆಪರೇಷನ್ ಮಾಡ್ತಾ ಇಲ್ಲ, ನಮ್ಮಲ್ಲಿ ಆಸ್ಪತ್ರೆ ಇಲ್ಲ, ಬೆಡ್ ಇಲ್ಲ ಅಂತ ಖಾರವಾಗಿ ನುಡಿದಿದ್ದಾರೆ. ಇದರ ಮಧ್ಯೆ ಸ್ವಪಕ್ಷದ ವಿರುದ್ಧವೇ ರೇಣುಕಾಚಾರ್ಯ ಗುಡುಗಿದ್ದಾರೆ. ನಮ್ಮ ಪಕ್ಷದ ಕೆಲ ಮುಖಂಡರಿಗೆ ನನ್ನನ್ನು ನೋಡಿ ಸಹಿಸಿಕೊಳ್ಳಲು ಆಗ್ತಾ ಇಲ್ಲ. ಸಿಎಂ, ಡಿಸಿಎಂ ಹಾಗೂ ಸಚಿವರನ್ನ ಭೇಟಿಯಾಗಿದ್ದು ನಿಜ. ನಮ್ಮವರೇ ನನ್ನ ಬಗ್ಗೆ ಅಪಪ್ರಚಾರ ಮಾಡ್ತಿದ್ದಾರೆ ಅಂತ ವಾಗ್ದಾಳಿ ಮಾಡಿದ್ದಾರೆ. ಎಲ್ಲ ಒಂದು ಕಡೆ ನಮ್ಮ ಪಕ್ಷದ ಕೆಲವು ಮುಖಂಡರುಗಳು, ಯಾಕೆಂದರೆ ಭಾರತೀಯ ಜನತಾ ಪಾರ್ಟಿಯಿಂದ ನೇರವಾಗಿ ಮಾತಾಡ್ತೀನಿ, ಇದನ್ನೆಲ್ಲ ಒಂದು ಕಡೆ ಸಹಿಸೋಕ್ಕಾಗ್ತಾಯಿಲ್ಲ. ಬಹುಶಃ ನಮ್ಮವರೇ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಅಂದರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಲು ಯಾವುದೇ ಆಂಧ್ರಪ್ರದೇಶದ ಮಾಜಿ ಸಿಎಂ ಚಂದ್ರಬಾಬು ನಾಯ್ಡು ಮಗ ನಾರಾ ಲೋಕೇಶ್ ಗನ್ ಮ್ಯಾನ್ ಆಗಿದ್ದಂಥ ಪ್ರಶಾಂತ್ ಎಂಬಾತ ಕುಡಿದ ಅಮಲಿನಲ್ಲಿ ಪಿಜಿಯಲ್ಲಿ ಫೈರಿಂಗ್ ಮಾಡಿದ್ದಾನೆ. ಪ್ರಶಾಂತ್ ಕೆಲ ತಿಂಗಳುಗಳ ಹಿಂದೆಯಷ್ಟೇ ಬೆಂಗಳೂರಿಗೆ ಬಂದಿದ್ದ. ವಿಧಾನಸಭೆ ಚುನಾವಣೆ ವೇಳೆ ಕೆಲಸಕ್ಕೆ ಸೇರಿದ ಪ್ರಶಾಂತ್ ಕುಡಿದ ಅಮಲಿನಲ್ಲಿ ಮತ್ತೊಬ್ಬ ಗನ್ ಮ್ಯಾನ್ ಮೇಲೆ ಫೈರಿಂಗ್ ಮಾಡಿರುವ ಘಟನೆ ಬೆಂಗಳೂರಿನ ತಿಲಕ್ ನಗರದ ರೆಸಿಡೆನ್ಸಿಯಲ್ ಲಿವಿಂಗ್ ಪಿಜಿಯಲ್ಲಿ ನಡೆದಿದೆ. ಸದ್ಯ ಪಿಜಿಯಲ್ಲಿ ನಡೆದ ಘಟನೆ ಬಗ್ಗೆ ಅನಿಲ್ ಎಂಬಾತ ತಿಲಕ್ ನಗರ ಠಾಣೆಯಲ್ಲಿ ದೂರನ್ನು ದಾಖಲಿಸಿದ್ದಾನೆ. ಪೊಲೀಸರು ಪ್ರಶಾಂತ್ನನ್ನ ಬಂಧಿಸಿದ್ದಾರೆ. ಚರಂಡಿ ಕಾಮಗಾರಿ ವೇಳೆ ಕಾಂಪೌಂಡ್ ಕುಸಿದು ಸ್ಥಳದಲ್ಲೇ ಓರ್ವ ಸಾವನ್ನಪ್ಪಿದ್ದು ಇನ್ನೋರ್ವ ಗಂಭೀರವಾಗಿ ಗಾಯಗೊಂಡಿದ್ದಾನೆ. ಈ ಘಟನೆ ಮಂಗಳೂರಿನ ಹೊರವಲಯದ ಸೂರತ್ಕಲ್ ಸಮೀಪದ ಕೃಷ್ಣಾಪುರದ ಕೆಇಬಿ ಬಳಿ ನಡೆದಿದೆ. ಶರೀಫ್ ಎಂಬುವವರು ನಡೆಸ್ತಾ ಇದ್ದ ಗುತ್ತಿಗೆ ಕಾಮಗಾರಿ ವೇಳೆ ಏಕಾಏಕಿ ನಡೆದಿದೆ. ಮನೆಯೊಂದರ ತಡೆಗೋಡೆ ಕುಸಿದಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸೌಜನ್ಯ ಪ್ರಕರಣದ ಮರು ತನಿಖೆಗೆ ಒತ್ತಾಯಿಸಿ ಪ್ರತಿಭಟನೆ ತೀವ್ರವಾಗ್ತಾ ಇದೆ. ಕರಾವಳಿ ಕರ್ನಾಟಕ ಅಷ್ಟೇ ಅಲ್ಲದೆ ಉತ್ತರ ಕರ್ನಾಟಕಕ್ಕೂ ಪ್ರತಿಭಟನೆ ಕಿಚ್ಚು ವ್ಯಾಪಿಸಿದೆ. ನಿನ್ನೆ ಬೆಳಗಾವಿಯಲ್ಲಿ ಪ್ರಗತಿಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣವನ್ನು ಪುನರ್ ತನಿಖೆಗೆ ಆಗ್ರಹಿಸಿದ್ದಾರೆ. ವೆಲ್ಕಮ್ ಬ್ಯಾಕ್. ಉಳಿದ 5 ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಭಾರತದ ಪ್ರಧಾನಿ ನರೇಂದ್ರ ಮೋದಿಗೆ ದೇಶದ 80% ಜನರು ಬೆಂಬಲಿಸುತ್ತಾರೆ ಅಂತ ಅಮೆರಿಕದ ಸರ್ವೆ ಒಂದು ಹೇಳಿಕೆ ಕೊಟ್ಟಿದೆ. 70% ಜನ ಭಾರತ ವಿಶ್ವದ ಪ್ರಭಾವಿ ದೇಶವಾಗಿ ಹೊರಹೊಮ್ಮಿದೆ ಅಂತ ಅಭಿಪ್ರಾಯವನ್ನ ಪಟ್ಟಿದೆ. ಭಾರತದ 2611 ಜನ ಸೇರಿದಂತೆ ವಿಶ್ವದಾದ್ಯಂತ 30,816 ಜನರನ್ನ ಸಂದರ್ಶಿಸಿ ವರದಿಯನ್ನು ಸಿದ್ಧಪಡಿಸಿದೆ. ಚಂದ್ರನ ಮೇಲೆ ಓಡಾಡ್ತಾ ಇರುವ ಪ್ರಜ್ಞಾನ್ ರೋವರ್ ವಿಕ್ರಮ್ ಲ್ಯಾಂಡರ್ ಫೋಟೋವನ್ನು ತೆಗೆದಿದೆ. ಮೊನ್ನೆ ಫೋಟೋ ತೆಗೆದಿದ್ದ ಪ್ರಜ್ಞಾನ್ ರೋವರ್ ಮತ್ತೆ ನಿನ್ನೆ ಕೂಡ 15 ಮೀಟರ್ ಅಂತರದಿಂದ ಫೋಟೋ ಕ್ಲಿಕ್ ಮಾಡಿದೆ. ಜಮ್ಮು ಕಾಶ್ಮೀರದ ವೈಷ್ಣೋದೇವಿ ದೇವಸ್ಥಾನಕ್ಕೆ ಬಾಲಿವುಡ್ ನಟ ಶಾರುಖ್ ಖಾನ್ ಭೇಟಿ ಕೊಟ್ಟಿದ್ದಾರೆ. ಜನಸಾಮಾನ್ಯರೊಂದಿಗೆ ತೆರಳಿ ದೇವಿ ದರ್ಶನವನ್ನ ಪಡೆದಿದ್ದಾರೆ.
ದೆಹಲಿಯ ಸಂಸತ್ ಮಾರ್ಗದಲ್ಲಿ ದೆಹಲಿ ಸಾರಿಗೆ ಸಂಸ್ಥೆಯ 2 ಬಸ್ಗಳು ಪರಸ್ಪರ ಡಿಕ್ಕಿ ಹೊಡೆದಿವೆ. ಅಪಘಾತದಲ್ಲಿ ಬಸ್ಗಳಿಗೆ ಹಾನಿಯಾಗಿದೆ. ಇವಿಷ್ಟೀವರೆಗಿನ ಪ್ರಮುಖ ಅಪ್ಡೇಟ್ಸ್ ನೋಡ್ತಾ ಇರಿ ನ್ಯೂಸ್ 18 ಜಾಲ ನಮ್ಮದು ಬಲ ನಿಮ್ಮದು.